ಓಂ ನಮಃ ಶಿವಾಯ ವಿಘ್ನೇಶ್ವರ ವೀರಭದ್ರೇಶ್ವರ. ವಾಟ್ಸಪ್ ಸ್ನೇಹಿತರೆ, ಫೇಸ್ಬುಕ್ ಸ್ನೇಹಿತರೆ, ಎಂದಿನಂತೆ ನಾನು ನಿಮ್ಮ ಸುರೇಶ್ ಬಾಬು ಮಾತಾಡೋದು. ಇವತ್ತು ನಿನ್ನೆವರೆಗೂ ಕರ್ಕಾಟಕ ರಾಶಿವರೆಗೂ ಹೇಳಿದ್ದೆ, ಸಿಂಹ ರಾಶಿ ಹೇಳಾಯಿತು. ಇವತ್ತು ಕನ್ಯಾ ರಾಶಿ, ತುಲಾ ರಾಶಿ. ಇವತ್ತು ಕನ್ಯಾ ರಾಶಿ ಬಗ್ಗೆ ಮಾತಾಡೋಣ ಅಂದರೆ, ಭಾಳ ಅದ್ಭುತವಾದ ರಾಶಿ ಕನ್ಯಾ ರಾಶಿ. ಭಾಳ ಚೆನ್ನಾಗಿದೆ, ತೊಂದರೆ ಏನಿಲ್ಲ. 1/1/2026 ಗುರುವಾರ ಹುಟ್ಟುತ್ತೆ. ಗುರುವಾರ ರಾಘವೇಂದ್ರ ವಾರ. ಅದರಿಂದ ಕನ್ಯಾ ರಾಶಿಯಲ್ಲಿ ಯಾರು ಹುಟ್ಟಿರ್ತೀರೋ, ಎಕ್ಸಾಮ್ ಆಗಲಿ, ಆಮೇಲೆ ಎಜುಕೇಷನಲ್ಲಿ ಯಾವುದೇ ಆಗಲಿ ಭಾಳ ಚೆನ್ನಾಗಿದೆ, ಭಾಳ ಭಾಳ ಸೂಪರಾಗಿರುತ್ತೆ. ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ಬೋದು. ಮುಂದಿನ ವರ್ಷ ಭಾಳ ಅನುಕೂಲವಾಗಿದೆ. ಅದೇ ರೀತಿ ಜನವರಿ 18 26ರಲ್ಲಿ ಭಾಳ ಚೆನ್ನಾಗಿದೆ, ಭಾಳ ಅನುಕೂಲವಾಗಿದೆ. ಆಮೇಲೆ ಅವ್ರಿಗೇನಪ್ಪ ಅಂತ ಹೇಳಿದ್ರೆ, ಯಾವ ದಿಕ್ಕು ಅಂತ ಹೇಳಿದ್ರೆ ಉತ್ತರ ದಿಕ್ಕಾಗಿರುತ್ತೆ ಅವರಿಗೆ. ಹಸ್ತ ಚಿತ್ತ, ಉತ್ತರ ಹಸ್ತ ಚಿತ್ತ ಅಂತೇಳಿ ಅವರಿಗೆ ನಕ್ಷತ್ರ 3 ನಕ್ಷತ್ರ ಇದೆ. 3 ನಕ್ಷತ್ರದಲ್ಲಿ ಸ್ವಲ್ಪ ಚೆನ್ನಾಗಿದ್ದರೂ ನೀವು ಯಾವ ರೀತಿ ಇರಬೇಕು, ಅದು ಕನ್ಯಾ ರಾಶಿ ಎತ್ತು ಹೆಣ್ಣು ಮಕ್ಕಳಲ್ಲಿ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊತೀನಿ. ಯಾಕೆ ಹೇಳ್ತೀನಿ ಪ್ರಾರ್ಥನೆ ಅಂದರೆ, ಹೆಣ್ಮಕ್ಳ ಹತ್ರ ಅಲ್ಲ, ತಂದೆ ತಾಯಿ ಹತ್ರ ಹೆಣ್ಮಕ್ಳ ಹತ್ರ. ಮುಂದಿನ ವರ್ಷ ಹೆಣ್ಮಕ್ಳನ್ನ ನೀವು 1 ವರ್ಷ ಭಾಳ ಜೋಪಾನವಾಗಿ ಕಾಪಾಡಬೇಕು. ಯಾಕಂತ ಹೇಳಿದ್ರೆ, ಒಂದು ಕಂಟಕ ಶನಿ ಇರುತ್ತೆ, ಈಗ ನಡೀತಾ ಇದೆ. ಇದು ಆಗ್ತಿರೋಂಗೆ ಅಷ್ಟಮ ಶನಿ ಬೇರೆ ನಡೆಯುತ್ತೆ. ಇದಾದಾಗ ಭಾಳ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ ಕನ್ಯಾ ರಾಶಿಯವರು ಯಾರೇ ಇರಲಿ. ಕನ್ಯಾ ಲಗ್ನ, ಕನ್ಯಾ ರಾಶಿ ಯಾವುದೇ ಲಗ್ನ ಆದರೂ ಕನ್ಯಾ ರಾಶಿಯಲ್ಲಿ ಎಫೆಕ್ಟ್ ಇದ್ದೇ ಇರುತ್ತೆ. ಅದರಿಂದ ಹೇಳೋದು, ಕನ್ಯಾ ರಾಶಿಯವರು ಭಾಳ ಬುದ್ಧಿವಂತಿಕೆಯಲ್ಲಿರಬೇಕು. ಯಾಕಂದರೆ ಜೀವನದಲ್ಲಿ ಏನಾಗುತ್ತೆ ಅಂದರೆ, ಈಗೆಲ್ಲ ಹೊಸ್ದಾಗಿ ಒಂದು ಸಿಸ್ಟಮ್ ಆಗಿಬಿಟ್ಟಿದೆ. ಲವ್, ಈ ಪ್ರೀತಿ ಅನ್ನೋದು ಕನ್ಯಾ ರಾಶಿಯವರಿಗೆ ಎತ್ತಿದ್ದ ಕೈ ಅದು. ಅದರಿಂದ ಸ್ವಲ್ಪ ಕನ್ಯಾ ರಾಶಿಯ ಹೆಣ್ಮಕ್ಳು, ತಂದೆ ತಾಯಿಗಳು ಸ್ವಲ್ಪ ಹುಷಾರಾಗಿರಿ. ಅವ್ರನ್ನೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕು. ಈಗೆಲ್ಲ ಮೊಬೈಲ್ ಬಂದೆಲ್ಲ ಗಬ್ಬೆದೋಗ್ಬಿಟ್ಟಿದೆ. ಅದರಿಂದ ಬೇರೆ ಎಲ್ಲ ವಿಷಯದಲ್ಲೂ ಭಾಳ ಚೆನ್ನಾಗಿ ಅದೃಷ್ಟವಂತರು. ಲಕ್ಕಿ ಫೆಲ್, ನಂಬರ್ ಲಕ್ಕಿ ಫೆಲ್. ಕನ್ಯಾ ರಾಶಿಯವ್ರಿಗಂತೂ ಭಾಳ ಅದ್ಭುತವಾಗಿದೆ, ಭಾಳ ಚೆನ್ನಾಗಿರ್ತಾರೆ. ಮತ್ತು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಹೊಸ ವರ್ಷ ಆಗಿದ್ದ ತಕ್ಷಣ ಕೇತು ರಾಗು ಒಳ್ಳೇದು ಮಾಡ್ತಾನೆ, ತೊಂದರೆ ಕೊಡೋಕ್ಕೋಗಲ್ಲ. ಅಲರ್ಜಿ, ಏನಾದರೂ ಹುಷಾರಿಲ್ದಂಗೆ ಆಗೋದು, ಇವೆಲ್ಲ ಸ್ವಲ್ಪ ಇದು. ಅದು ಬಿಟ್ಟರೆ ಈ ಲವ್ ಕೇಸಲ್ಲಿ ಮಾತ್ರ ಭಾಳ ಡೇಂಜರ್ ಇದೆ. ಭಾಳ ಹುಷಾರಾಗಿರಿ, ಎಚ್ಚರಿಕೆಯಾಗಿರಿ. ದಯಮಾಡಿ ಲವ್ ಮಾಡಬೇಡ ಅಂತ ಹೇಳೋದಲ್ಲ, ಬೇಕು ಅಪ್ಪ ಅಮ್ಮನ ಪ್ರೀತಿ ಮಾಡಿ, ಅಣ್ಣ ತಮ್ಮ ಅಕ್ಕ ತಂಗಿನ ಪ್ರೀತಿ ಮಾಡಿ. ಯಾವನೋ ಹುಡುಗನ ಕಟ್ಕೊಂಡು, ಯಾವುದೋ ಹುಡುಗಿ ಕಟ್ಕೊಂಡು ನೀವು ಹೋದ್ರಿ, ಹೆಣ್ಣಾಗಲಿ ನಿಮ್ಮ ಜೀವನ ಹಾಳಾಗೋಗ್ಬಿಡುತ್ತೆ. ಹುಷಾರಾಗಿರಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಕನ್ಯಾ ರಾಶಿಯರಿಗಂತೂ ಭಾಳ ಭಾಳ ಚೆನ್ನಾಗಿದೆ, ಸೂಪರಾಗಿರುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮುಂದಿನ ವರ್ಷ ಯಾರ್ಯಾರು ಫೇಲ್ ಆಗಿದ್ರೆ ಎಲ್ಲ ಪಾಸ್ ಆಗ್ಬಿಡ್ತೀರಿ. ಆ ಅಪಾಯಿಂಟ್ ಕೈ ಹಾಕಿರೋದು ಖಂಡಿತ ಆಗ್ಬಿಡುತ್ತೆ. ಅದ್ರ ಎಚ್ಚರಿಕೆಯಿಂದ ಹೋದ್ರಿ, ದೇವಸ್ಥಾನಕ್ಕೆ ಹೋಗ್ರಿ, ತಂದೆ ತಾಯಿ ಗೌರವ ಕೊಡಿ. ದೇವಸ್ಥಾನಕ್ಕೆ ಹೋಗ್ತಾ ಬಂದರೆ ನೀವೆಲ್ಲ ಚೆನ್ನಾಗಾಗ್ತೀರಿ. ಇವತ್ತು ಅದೇ ರೀತಿ ತುಲಾ ರಾಶಿಯವ್ರಿಗೆ ಏನಾಗಿದೆ ಅಂದರೆ, ಈ ವರ್ಷ ಸ್ವಲ್ಪ ಕಷ್ಟ ಅನುಭವಿಸಿದ್ರು. ಕಾಯಿಲೆ, ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು, ಸೈಕೋ ಟೈಪ್ ಆಗೋದು, ಇವೆಲ್ಲ ಅನುಭವಿಸ್ತಾ ಇತ್ತು ತುಲಾ ರಾಶಿಯವರು. ಭಾಳ ಕಷ್ಟ ಅನುಭವಿಸ್ಬಿಟ್ಟು ತುಲಾ ರಾಶಿಯವರಂತೂ ಯಾವ ರೀತಿ ಅಂದರೆ, ಅದನ್ನು ಹೇಳ್ಬಾರ್ದು, ಆ ರೀತಿಯೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ. ಸ್ವಲ್ಪ ವಿಶಾಖ ನಕ್ಷತ್ರ ಸ್ವಲ್ಪ ಹುಷಾರಾಗಿರಬೇಕು. ಬಿಟ್ಟರೆ ಇನ್ಯಾವುದೂ ತೊಂದರೆ ಏನಿಲ್ಲ ಅವರಿಗೆ, ತುಲಾ ರಾಶಿಯವರಿಗೆ. ಬಟ್ ಒಂದು ವಿಧದಲ್ಲಿ ಅದೃಷ್ಟವಂತರು ತುಲಾ ರಾಶಿಯವ್ರಿಗೆ ಅದೃಷ್ಟ ಆಗಲ್ಲ. ತುಲಾ ರಾಶಿಯವರು ಬೇರೆ ರಾಶಿಗೆಲ್ಲ ಅದೃಷ್ಟ ಆಗ್ತಾರೆ, ಅದೃಷ್ಟವಂತರು. ಅವರಿಂದ ಅವರು ಉದ್ಧಾರ ಆಗ್ತಾರೆ ಬೇರೆಯವರು. ಬಟ್ ಇವರು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ತುಲಾ ರಾಶಿಯವರಿಗೆ 18ನೇ ತಾರೀಕು ಅದಂದ ಮೇಲೆ 10ನೇ ತಿಂಗಳಾದಮೇಲೆ ಭಾಳ ಚೆನ್ನಾಗಿದೆ. 1/1/2026 10ನೇ ತಿಂಗಳಾದಮೇಲೆ ತುಲಾ ರಾಶಿಯವರಿಗೆ ಸ್ವಲ್ಪ ಈ ಕಾಯಿಲೆಗಳೆಲ್ಲ ಕಮ್ಮಿ ಆಗುತ್ತೆ. ನೋಡಿ, ಈ ರಾಹು ಕೇತು ಸ್ವಲ್ಪ ಎಡವಟ್ಟು ಮಾಡ್ತಾನೆ, ಅದರಲ್ಲೂ ಒಂದು ತುಲಾ ರಾಶಿಗೂ ತೊಂದರೆ ಇದೆ. ಆಮೇಲೆ ಈ ಸಾಡೆ ಸಾತುಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಒಂದೊಂದು ಅಷ್ಟಮ ಶನಿ, ಜನ್ಮ ಶನಿ, ಕಂಟಕ ಶನಿ, ಇವೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿರಬೇಕು. ಎಲ್ಲೂ ದುಡ್ಡು ಸಾಲ ಇಸ್ಕೊಳ್ಳೋಕೆ ಹೋಗ್ಬಿಟ್ಟು, ಸಾಲ ಇಸ್ಕೊಂಡ್ರೆ ತೀರ್ಸೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಅದು ನೋಡ್ಕೊಂಡು ಮಾಡಿ. ಆಮೇಲೆ ತುಲಾ ರಾಶಿಯವರಿಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಒಂದು ವಿದ್ಯೆಯಲ್ಲಿ ಯಾವ ರೀತಿ ಅದೃಷ್ಟವಂತರಿಂದ ತುಲಾ ರಾಶಿಯಿಂದ ಯಾರಿಗೂ ತೊಂದರೆ ಆಗಲ್ಲ. ತುಲಾ ರಾಶಿಯವರಿಗೆ ಎಲ್ಲರೂ ತೊಂದರೆ ಮಾಡ್ತಾರೆ, ಆದರೆ ತುಲಾ ರಾಶಿಯಿಂದ ಯಾರಿಗೂ ತೊಂದರೆ ಆಗಲ್ಲ. ತುಲಾ ರಾಶಿಯವರು ಯಾವ ರೀತಿ ಅಂದರೆ, ಒಂದು ಸ್ವಲ್ಪ ತಕ್ಕಡಿ, ಅವ್ರ ಗುರುತೇ ತಕ್ಕಡಿ, ನ್ಯಾಯ ನೀತಿ ಧರ್ಮ ಅಂತ ಹೋಗೋರು. ಏನಪ್ಪ ಅಂದರೆ, ಬೇರೆ ನೋಡಿ, ಕನ್ಯಾ ರಾಶಿಯವ್ರು ಬಾಯಿ ಬಡಬಡ್ಕಿರುತ್ತೆ, ತುಲಾ ರಾಶಿಯವ್ರು ಬಾಯಿ ಬಡಬಡ್ಕಿರಲ್ಲ. ತುಲಾ ರಾಶಿಯವ್ರು ಭಾಳ ಬುದ್ಧಿವಂತರು ಇರ್ತಾರೆ, ಅದೃಷ್ಟವಂತರು. ತುಲಾ ರಾಶಿ ಏನು ತೊಂದರೆ ಏನಿಲ್ಲ. ಬಟ್ ಕಾಯಿಲೆ ಇರುತ್ತೆ, ಕಾಯಿಲೆ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿದ್ಬಿಟ್ರೆ, ಗಾಡಿ ಓಡಿಸ್ಬೇಕಾದ್ರೆ ನಿಧಾನ ಓಡಿಸಿದ್ರೆ ಆಯಿತು. ಯಾರು ಸ್ಪೀಡಾಗಿ ಹೋಗೋದು, ಯಾತಕ್ಕೆ ಕೆಳಗೆ ಬೀಳೋದು ಮಾಡೋದು, ಕೈಕಾಲು ಮುರ್ಕೊಳ್ಳೋದು,
ಆಮೇಲೆ ಸ್ವಲ್ಪ ಬಚ್ಚಲಲ್ಲಿ ಯಾರೇ ಆಗಲಿ, ಯಾವ ರಾಶಿ ನಕ್ಷತ್ರ ಆಗಲಿ, ಬಚ್ಚಲಲ್ಲಿ ಮಾತ್ರ ಬೀಳ್ಕೋಬೇಡ್ರಿ. ಬಚ್ಚಲಲ್ಲಿ ಬಿತ್ತು ಅಂದರೆ ನಿಮ್ಮ ವೃತ್ತಿ ಬರೆದಿಟ್ಕೊಂಬಿಡ್ರಿ. ನಾನು ಯಾವತ್ತೂ ಹಿಂದೆಲ್ಲ ಹೇಳಿದ್ದೀನಿ. ಅದರಿಂದ ತುಲಾರಾಶಿಯವರಿಗೂ ಬಹಳ ಅದೃಷ್ಟ ಚೆನ್ನಾಗಿದೆ. ಅದರಲ್ಲೂ ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಇವರಿಗೆಲ್ಲರಿಗೂ ಏನಪ್ಪ ಅಂತ ಹೇಳಿದ್ರೆ, ಈ ಲೆಕ್ಕ ಬರಿತೀವಲ್ಲ, ಬುಕ್ಕಲ್ಲಿ ಲೆಕ್ಕ ಬರಿತೀವಲ್ಲ, ಯಾವ ರೀತಿ ಲೆಕ್ಕ ಬರೆಯೋದು, ಎಷ್ಟು ಸಾಲ, ಏನು ಇದು ಈ ಥರ ಇದ್ದಂಗೆ ಅವ್ರ ಹಣೆ ಬರೋದು ಕರೆಕ್ಟಾಗಿರುತ್ತೆ. ಎಲ್ಲದನ್ನು ಕಾನ್ಸಂಟ್ರೇಷನ್ ಭಾಳ ಇರುತ್ತೆ. ಭಯಂಕರ ಬುದ್ಧಿಶಾಲಿ ಇರ್ತಾರೆ. ಯಾವ ಜಾತಿ ಧರ್ಮದಲ್ಲಾಗಲಿ ತುಲಾರಾಶಿಯವರು ಭಾಳ ಬುದ್ಧಿವಂತರಿರ್ತಾರೆ. ಅವರು ಎಷ್ಟೇ ದುಡಿಮೆ ಮಾಡಿದ್ರು ಹಾಸ್ಪಿಟ್ಲಿಗೆ ಖರ್ಚು ಮಾಡೋಕ್ಕಾಗತ್ತೆ. ಅದರಿಂದ ಎಚ್ಚರಿಕೆಯಲ್ಲಿ ಇದ್ಬಿಟ್ರೆ ಅದು ಉಳಿಸ್ಕೋಬೋದಲ್ವಾ. ದೇವರು ದಿಂಡ್ರು ಅಂತ ಪೂಜೆ ಮಾಡಿ, ಯಾರಿಗೂ ಮೋಸ ಮಾಡೋಕ್ಕೆ ಹೋಗಲ್ಲ ನೀವು, ಅದು ಗೊತ್ತು. ಆದರೆ ನಿಮಗೆ ಮೋಸ ಆಗ್ತಾರೆ, ನೀವು ಮೋಸ ಹೋಗಿದ್ದೀರಿ, ಹೋಗ್ತಾ ಇರ್ತೀರಿ. ಇನ್ನೂ 2026 10ನೇ ತಿಂಗಳವರೆಗೂ ನೀವು ಈ ಕಷ್ಟ ಅನುಭವಿಸ್ಬೇಕು. ಅದಾದ ನಂತರ ಭಾಳ ಚೆನ್ನಾಗಿದೆ. ತುಲಾರಾಶಿಯವರು ಭಾಳ ಅದೃಷ್ಟವಂತರು. ಅದೇ ರೀತಿ ಹೇಳ್ಬೇಕಂದ್ರೆ, ಇವತ್ತು ನಾನು ಹೇಳಿದ್ದೆ ಹಿಂದೆ, ಇದನ್ನು ಹೇಳ್ಬೇಕಲ್ವಾ, CM ಬದಲಾವಣೆ ಆಗಲ್ಲ, ಸ್ವಲ್ಪ ಪ್ರಾಬ್ಲಮ್ ಅಲ್ಲ, ಏನಿದೆ. ನಮ್ಮ ಪಾಪ DK ಶಿವಕುಮಾರಿಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ರೆ ಜನ ನಂಬಲಿಲ್ಲ. ಇವತ್ತು TV ನ್ಯೂಸೆಲ್ಲ ನೋಡ್ತಾ ಇದ್ವಿ. ನೋಡೋಣ, ಮುಂದೆ ಅದೃಷ್ಟ ಬಂದರೆ ಬರ್ಬೋದು ಮುಂದಿನ ವರ್ಷಕ್ಕೆ ಹಂಗಂತ ಹೇಳ್ಕೊಂಡು. ಆಮೇಲೆ ದರ್ಶನ್ ಫ್ಯಾನ್ಸು, ನೀವು ಪೂಜೆ ಮಾಡಬೇಕು. ಈ ಥರ ಗಲಾಟೆ ಮಾಡ್ಕೊಂಡು ನೀವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ. ಪೂಜೆ ಪುರಸ್ಕಾರ ಅಂತ ಮಾಡಿರಿ, ಸೂಪರ್ ಆಗ್ಬಿಡುತ್ತೆ. ನಿಮ್ಮ ದರ್ಶನ್ ಬಂದೇ ಬರ್ತಾರೆ. ಸಂಕ್ರಾಂತಿ ಹಬ್ಬ ಮಾಡೇ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿರಬೇಕು. ನಾಳೆ ನೆಕ್ಸ್ಟ್ ವೃಶ್ಚಿಕ ರಾಶಿ, ಧನುಸು ರಾಶಿ ಹೇಳ್ತೀನಿ, ಹೋಗಿ ಬರ್ತೀನಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ.